ಓಂ ಗುರುರ್ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಏನಾಯ್ತಪ್ಪ? ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ನಮಃ ಗುರವೇ ನಮಃ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಚರಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿ ಮಾಡತಕ್ಕಂತ ಯಾರಿಪ್ಪ? ನನ್ನಪ್ಪ ಸಕಲ ಜೀವಿಗಳ ಆತ್ಮ ಜ್ಯೋತಿಯಾಗಿರ್ತಕ್ಕಂಥ ನನ್ನಪ್ಪ ಜ್ಯೋತಿ ಸ್ವರೂಪ ಪರಮಾತ್ಮನಿಗೆ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳುತ್ತಾ ಅದೇ ರೀತಿಯಾಗಿ ಹೌದು ಈ ಜಗತ್ತಿನ ಸೃಷ್ಟಿಗೆ ಕಾರಣನಾಗಿ ಇರವಿ 84 ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡಿ ಸೃಷ್ಟಿಕರ್ತನು ಎಂಬ ಬಿರುದನ್ನು ಪಡೆದಿರ್ತಕ್ಕಂಥ ಯಾರಿಪ್ಪ? ನನ್ನಪ್ಪ ಸೃಷ್ಟಿಕರ್ತ ಬ್ರಹ್ಮದೇವರ ಪಾದಕ್ಕಾದ್ರೂ ಕೂಡ ಕೋಟಿ ಕೋಟಿ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ ಅದೇ ರೀತಿಯಾಗಿ ತಮ್ಮ ಹ್ಯಾಂಗ್ರಿಪ್ಪ ಗುರುಜಿಯವರ ಜಗತ್ತಿನೊಳಗಿರ್ತಕ್ಕಂಥ ಇರವಿ 84 ಲಕ್ಷ ಜೀವರಾಶಿಗಳಿಗೆ ಕಾಲ ಕಾಲಕ್ಕೆ ಅನ್ನ ನೀರು ಹಾಕಿ ಸಾಕಿ ಸಲುವಿ ಸಂರಕ್ಷಣೆ ಮಾಡುವಂತ ನನ್ನಪ್ಪ ವಿಷ್ಣು ದೇವರ ಪಾದಕ್ಕಾದ್ರೂ ಕೂಡ ಸಂಘದ ಪರವಾಗಿ ಶರಣಾರ್ಥಿಗಳನ್ನು ಅರ್ಪಿಸಿ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಜಗತ್ತಿನೊಳಗಿರ್ತಕ್ಕಂಥ ಇರವಿ 84 ಲಕ್ಷ ಜೀವರಾಶಿಗಳ ಅಂತ್ಯಮುಖದ ಬಂದ ಮೇಲೆ ಸಂಹಾರವನ್ನ ಮಾಡುವಂತ ನನ್ನಪ್ಪ ರುದ್ರದೇವನ ಪಾದಕ್ಕಾದ್ರೂ ಕೂಡ ಏನ್ ಮಾಡಬೇಕು? ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಣೆ ಮಾಡುತ್ತಾ ಅದೇ ರೀತಿಯಾಗಿ ಯಾವ ನನ್ನ ಹಾಲು ಮತಕ್ಕೆ ಮೂಲ ಗುರುವಾಗಿ ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಅವರು? ಯಾವ ಬೆಳಗಾವ ಜಿಲ್ಲೆ ರಾಯಬಾಗ ತಾಲೂಕಿನ ಬೆಂಡವಾಡ ಗ್ರಾಮದ ಗುಡ್ಡದಲ್ಲಿ ಆಸನಗೈದಿರ್ತಕ್ಕಂಥ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದ ಪದ್ಮಗಳಿಗೆ ಪಡಮಟ್ಟು ಅದೇ ರೀತಿಯಾಗಿ ಹಗಲಿರುಳೆನ್ನದೆ 12 ವರ್ಷಗಳ ಕಾಲ ನಿತ್ಯ ತಪಸ್ಸುಗೈದು ಶಿವ ಪಾರ್ವತಿಯರನ್ನ ದರೆಗಿಳಿಸಿಕೊಂಡು ಹಂಗ ಹೋಗ್ಕೊಂಡ ಕಾಕ ಕೈ ಕಟ್ಕೊಂಡ ಶಿವನ ಸಿದ್ಧಾಟಿಗೆ ಸತ್ಯದ ನುಡಿಗಳನ್ನು ಬೇಡಿಕೊಂಡಿರ್ತಕ್ಕಂಥ ಹೋಗೋದು ಹೋಗ್ಯವ 90 ತಗೊಂಡ್ ಬಾಳಿ ಬಾಂಧವ್ ತಮ್ಮ ಏನ್ ಮಾಡಕತ್ತಿ ಇಲ್ಲಿ? ಯಪ್ಪ ಹೊಂಟಿದಾಳ ಕಡೆ ತಗೊಂಬರಾಕ ಮತ್ ನನ್ನ ಮಾತು ಕೇಳಿ ಹೊಳ್ಳಿ ಬಾಂಧವ್. ನಿನ್ನ ಮಾತು ಕೇಳಿ ಲಕ್ಷ ಜರ ಇಲ್ಲೇ ಇರ್ಲಿ. ಅಲ್ಲ ದಾರು ಕುಡಿಯೋರು ಬಿಡ್ಸಾರ ನಾವು. ನಿನಗೆ ಇನ್ನ ನಗಸಾಕ 5 ತಾಸು ಟೈಮಿಂಗ್ ಐತಿ. ನಗಸಕ್ಕೆ ಎಲ್ಲರೂ ಎಷ್ಟು ನಗಸ್ತಿ ನಗಸಕ್ಕೆ ಅನ್ಕೊಂಬಿಟ್ರೆ ನಾವೇ ಬ್ಯಾಟ್ರಿ ಚಾರ್ಜ್ ಸ್ವಲ್ಪ ದೇವರ ನಾಮಸ್ಮರಣೆ ಒಳಗಾರ ಭಾಗಿಯಾಗಕ್ಕೆ ಬಿಡು ನಮ್ಮನ್ನ. ಯಾಕಂದ್ರ ಹಗಲಿರುಳನ್ನದೆ 12 ವರ್ಷಗಳ ಕಾಲ ನಿತ್ಯ ತಪಸ್ಸನ್ನು ಗೈದು ಶಿವ ಪಾರ್ವತಿಯರನ್ನ ದರೆಗಿಳಿಸಿಕೊಂಡು ಶಿವನ ಸಿದ್ಧಾಟಿಕೆ ಸತ್ಯದ ನುಡಿಗಳನ್ನು ಬೇಡಿಕೊಂಡಿರ್ತಕ್ಕಂಥ ಯಾವ ಬೆಳಗಾವ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಾಗೇರಿ ಗುಡ್ಡದಲ್ಲಿ ಆಸನಗೈದಿರ್ತಕ್ಕಂಥ ನನ್ನಪ್ಪ ಗುರು ಬೀರ್ಲಿಂಗೇಶ್ವರನ ಪಾದಗಡಿದವರಿಗೆ ನಮಸ್ಕರಿಸುತ್ತಾ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಅವನನ್ನ ಹಡಕಿಯ ಮ್ಯಾಲಿಗೆ ಹೊರವಾಗಿರ್ತಕ್ಕಂಥ ಯಾವ ಬೆಳಗಾವ ಜಿಲ್ಲೆ ಯರಗಟ್ಟಿ ತಾಲೂಕಿನ ಮುಗುಳಿಯಾಳ ಗ್ರಾಮದ ಅಧಿದೇವನಾಗಿರ್ತಕ್ಕಂಥ ಯಾರು? ನನ್ನಪ್ಪ ವಿಠ್ಠಲ ದೇವರ ಪಾದ ಪದ್ಮಕ್ಕಾದ್ರೂ ಕೂಡ ಸಂಘದ ಪರವಾಗಿ ನಮಸ್ಕಾರಗಳನ್ನ ಹೇಳುತ್ತಾ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಯಭೂತರಾಗಿರ್ತಕ್ಕಂಥ ಯಾರ್ಯಪ್ಪ? ಯಾವ ಬೆಳಗಾವ ಜಿಲ್ಲೆಯ ಸೌದತ್ತಿ ತಾಲೂಕಿನ ಬಂಡಾರಹಳ್ಳಿ ಗ್ರಾಮದ ಯಾರು? ಗ್ರಾಮ ದೇವತೆಯಾಗಿರ್ತಕ್ಕಂಥ ತಾಯಿ ದುರ್ಗಾ ಮಾತೆಯ ಪಾದ ಪದ್ಮಕ್ಕಾದ್ರೂ ಕೂಡ ಏನ್ ಮಾಡ್ಬೇಕು? ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳುತ್ತಾ ತಾಯಿ ಜಾತ್ರೆಯ ಮೂಲಕ ಕಾರ್ಯಕ್ರಮವನ್ನಿಟ್ಟು ಕಾರ್ಯಕ್ರಮವನ್ನು ಆಲಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಕಲಾ ಪ್ರೇಮ ಬಂಧು ಬಳಗದವರಿಗೆಲ್ಲರಿಗೂ ಕೂಡ ಶರಣಾರ್ಥಿಗಳು ತಮ್ಮ ನಮ್ಮ ಚೀನ ಬಳಗ ಬಿಟ್ಟು ನೋಡಿ ಇಲ್ಲಿ ಅವನ ಮೇಲೆ ನಿನ್ನ ಕಣ್ಣ ಚೀಯನ ಮೇಲೆ ಮೊದಲ ಚೀಯಾಗಳು ಇದ್ರ ಇವ್ರು ಕಿರಿಯರ ಎಲ್ಲಾರು ಅದಕ್ಕೆ ತಮ್ಮ ಯಾಕಪ್ಪ ಅಂತಂದ್ರೆ ಇವತ್ತು ಇಟ್ಟಿರ್ತಕ್ಕಂಥ ಹಾಡಿಕೆ ಅಂತಂದ್ರೆ ಹೆಂಗ್ರಿಪ್ಪ? ಶಿವಶಕ್ತಿಯ ವಕ್ವಾದ ರೂಪದಲ್ಲಿ ಡೊಳ್ಳಿನ ಹಾಡಿಕೆ ಇಟ್ಟಾರು. ಈ ಕಡೆ ಹೆಣ್ಣು ಹೆಚ್ಚು, ಹೆಣ್ಣು ಮಕ್ಕಳು ಹೆಚ್ಚು, ಹೆಂಡತಿ ಹೆಚ್ಚು, ತಾಯಿ ಹೆಚ್ಚು, ಆಯಿ ಹೆಚ್ಚು, ಪಾರ್ವತ ಮಾತೆ ಹೆಚ್ಚು, ದುರ್ಗಾ ಮಾತೆ ಹೆಚ್ಚು ಅಂತೇಳಿ ವಾದ ಮಾಡ್ಲಿಕ್ಕೆ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥ ಬೆಳಗಾವ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಡೊಳ್ಳು ಕಲಾಗಾಯನ ಸಂಘದವರು ಬಂದು ಈಗಾಗಲೇ ತಮ್ಮ ಸೇವೆ ಸಲ್ಲಿಸಾರು, ಊಟಕ್ಕೆ ಹೋಗ್ಯಾರ. ಅವರ ಜೋಡಿ ವಾದ ಮಾಡ್ಲಿಕ್ಕೆ ಇವತ್ತು ಗಂಡ ಮಗ ಅಂದ್ರೆ ಶ್ರೇಷ್ಠ ಮಾಡ್ಕೊಂಡಿರ್ತಕ್ಕಂಥ ಗಂಡ ಅಂದ್ರೆ ಶ್ರೇಷ್ಠ, ಹಡ್ದಿರ್ತಕ್ಕಂಥ ತಂದೆ ಅಂದ್ರೆ ಹೆಚ್ಚಿನವ, ಅಜ್ಜ ಅಂದ್ರೆ ಹೆಚ್ಚಿನವ, ಜಗತ್ತಿಗೆ ಹೆಚ್ಚಾಗಿರ್ತಕ್ಕಂಥ ಪರಮಾತ್ಮ ಅಂತಂದ್ರೆ ಹೆಚ್ಚಿನವ. ಹೌದಾ? ಮೊದಲ ನೇಮನ ಪಾಲನೆ ಮಾಡ್ಯಾರ. ಗಾಂಡು ಊಟ ಮಾಡಿದ ಬಗ್ಗೆ ಹೆಂಗ್ ಊಟ ಮಾಡಕ್ ಹೋಗ್ಯಾಳ. ಅದಕ್ಕ ಅಂತ ಒಂದು ವಾದ ವಕ್ವಾದ ಮಾಡೋದ್ರಲ್ಲಿ ಕಾಂಗ್ರೆಸ್
ಏರುಪೇರುಗಳಾಗಿ ಹೌದು ಅವ್ರ ಜುಟ್ಲು ಇವ್ರ ಕೈಯಾಗ ಇವ್ರ ಜುಟ್ಲು ಅವ್ರ ಕೈಯಾಗ ಆಗಬಾರ್ದು. ಎರಡೂ ಮೇಳ ಹದ್ದ ಬಸ್ತಿ ಒಳಗಿಟ್ಟುಕೊಂಡು ಕಾರ್ಯಕ್ರಮ ಸುವ್ಯವಸ್ಥಿತವಾಗಿ ನಡೆಸಬೇಕಂತ ತಿಳ್ಕೊಂಡು ಯಾರು ಬಂದಾರ? ಒಬ್ಬ ಶಿಕ್ಷಕರಾಗಿ ಕನ್ನಡ ಶಾಲಿ ಮಾಸ್ತರ್ ಒಳ್ಳೆಯ ವಾಗ್ಮಿಗಳಾಗಿ ಶಿಕ್ಷಕರಾಗಿ ಜ್ಞಾನವಂತರಾಗಿ ಮಕ್ಕಳಿಗೆ ಜ್ಞಾನ ಊಟ ಮಾಡಿಸುವುದರ ಜೊತೆಗೆ ಸದಾಕಾಲ ಈ ಭಂಡಾರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸರಳ ಸಜ್ಜನಿಕೆಯ ಜೀವಿಗಳು. ಯಾರಪ್ಪ ಅವ್ರು? ಗುರುಜಿ ಅವರು. ಯಾವ ಗುರುವಿನ ಸಮಾನರಾಗಿರ್ತಕ್ಕಂಥವ್ರು ಗೋಸ್ಬಾಳದಿಂದ ಸಿದ್ದು ಗುರುಗಳು ಬಂದಾರ. ಅವರಿಗಾದ್ರೂ ಕೂಡ ನನ್ನ ಪರವಾಗಿ ನನ್ನ ಸಂಘದ ಪರವಾಗಿ ನಮಸ್ಕಾರಗಳನ್ನು ಅರ್ಪಿಸಿ ಕೈಯಾರ ಮುಗಿರತ್ತ ವಿಷಯಕ್ಕೆ ಬರ್ಬೇಕಾಗ್ಯದ. ಹೌದು ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಲೈಟ್ ಹೋಗಿ ಕಾರ್ಯಕ್ರಮ ಪ್ರಾರಂಭ ಆಗೋದು 2 ತಾಸು ಲೇಟ್ ಆಗಿದೆ ತಮ್ಮ. ಹೌದು 11 ಆಗೈತ್ರಿ ಟೈಮಿಂಗ್. ಇಟ್ಟುಗುಡ್ದ ನಿಮ್ಮದೊಂದು ಪಾಳೆ ಅವ್ರದೊಂದು ಪಾಳೆ ಮುಗಿದು ತಿಕ್ಕಾಟ ಚಾಲು ಆಗಬೇಕಾಗಿತ್ತು. ಹೌದು 8:00 ನಾವು ಬಂದೆವು, 9 ಗಂಟೆಗೆ ಲೈಟ್ ಹೋಗ್ಯಾವು. ಹೆಂಗಾಗಿತ್ತಂತೆ ಬರೋದು 8 ಗಂಟೆಗೆ ಬಂದಿ ನೋಡು ಹರಿಯಾಗಿದ್ದು ಸರ್ ಹಿಡ್ಕೊಂಡ್ ಕೂತಾರ. ಹಂಗಾಗೈತ್ರಿ ಅವ್ರಿಗೆ ಗೊತ್ತಾಯ್ತಿರ್ಲಿ. ಯಾಕಪ್ಪ ಅಂತಂದ್ರ ಇವತ್ತು ಹೆಣ್ಣ ಗಂಡ ಅಂತಂದ್ರೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ ಅವ್ರೇನು ಸ್ತೋತ್ರ ಮಾಡ್ಯಾರ, ನಾವೇನು ಮಾಡಿವಿ, ಅವರಲ್ಲೇನು ದೋಷದ ಇವರಲ್ಲೇನು ದೋಷದ, ಯಾರು ಏನು ಮಾತಾಡಕತ್ತಾರು ಯಾರು ಏನು ಹಾಡಕತ್ತಾರು ಹೌದು ಅಂತಕ್ಕಂಥದ್ದು ದೈವಕ್ಕೆ ಸಮರ್ಪಕವಾಗಿ ತಿಳಿಬೇಕು. ಹೌದು ಬರೇ ಇಲ್ಲಿ ಕುತ್ತವ್ರಿಗೆ ಅಷ್ಟೇ ತಿಳಿಬಾರ್ದು, ಮತ್ತೆ ಯಾರಿಗೆ ಗೊತ್ತಾಗಬೇಕ ಇಂಥ ಊರಾಗ ಇಂಥಲ್ಲೇ ಕಾರ್ಯಕ್ರಮ ನಡೆದದ ಅಂತೇಳಿ ಇಡೀ ಕರ್ನಾಟಕ ತುಂಬಾ ಪ್ರಸಾರ ಮಾಡ್ಲಿಕ್ಕೆ ನಮ್ಮ ಯೂಟ್ಯೂಬ್ ಅಣ್ಣಗಳು ಬಂದರು. ಯಾರಪ್ಪ ಪುಣ್ಯಾತ್ಮ? ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನಮಸ್ಕಾರಗಳನ್ನ ಹೇಳಿ ಹೌದು ವಿಷಯಕ್ಕೆ ಬರೋದದ. ನೋಡಿ ಹೆಂಗ ಹಚ್ಚಾನ ಪೋಸ್ಟರ್ ಮ್ಯಾಗ. ಯಾಕಂತಂದ್ರೆ ಇವೆಲ್ಲಾ ಕೂಡಿ ಮುಂದಿನ ಪಾಳ್ಯದಾಗ ಮಾತಾಡಕತ್ತಿದ್ದಪ್ಪ ಅಂತಂದ್ರೆ ತಮ್ಮ ಸಾಕು ಬಿಡಿ ನೀನು ಮಾತಾಡೋದಂತಾರ ಅಂತೇಳಿ ಮೊದಲನೇ ಪಾಳ್ಯಕ್ಕೆ ಮಾತಾಡಕ್ ಪ್ರಾರಂಭ ಮಾಡಿವಿ. ಹೌದಿಲ್ಲ? ಈಗ ನಾವು ಮಾಡಿರ್ತಕ್ಕಂಥ ಗುರುವಿನ ಸೇವಾ ಹೆಂಗದಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ? ಗಂಡಿನಿಂದ ಗಂಡನ್ನ ಉಡಿಸ್ಕೊಂಡು ಹಾಡುವಂತದ್ದು ಗಂಡ ಹಾಡೋರ ಪದ್ಧತಿ ಅದ. ಆ ಪದ್ಧತಿ ಪ್ರಕಾರ ಶ್ರೀಹರಿಯಿಂದ ಅರಣ ಅಂತಕ್ಕಂಥ ಒಬ್ಬ ಮಗ ಹುಟ್ಟಿ ಬಂದಾನು. ಹಿಂದಿನ ಕಾಲದೊಳಗ ಅವನನ್ನು ಯಾರ ಪೂಜೆ ಮಾಡ್ಕೊಂಡಾರ ಅಂತವ್ರ ಕಂಡಕನು ಬಯಲು ಮಾಡ್ಯಾನ. ಈಗ ಸದ್ದಕ್ಕ ಭೂಮಿ ತಲೆ ಮ್ಯಾಲ ಅವನನ್ನು ಯಾರು ನಾಮಸ್ಮರಣೆ ಮಾಡ್ತಾರ, ಯಾರು ಸ್ತೋತ್ರ ಮಾಡ್ತಾರ, ಯಾರು ಪೂಜೆ ಮಾಡ್ಕೋತಾರ ಅಂತವ್ರದೆಲ್ಲ ಬರ್ತಕ್ಕಂಥ ಕಂಟಕವನ್ನ ಬಯಲಿಗೆ ಮಾಡಿ ಬೇಡಿದವರಿಗೆ ಬೇಡಿದ್ದು ಕೊಡುವಂತ ಶಕ್ತಿ ಯಾರು? ನನ್ನಪ್ಪ ಅರಣ ಅಂತಕ್ಕಂಥವನಲ್ಲದ. ಹೌದು ಅಂತ ಗುರುವಿನ ನಾಮಸ್ಮರಣೆಯನ್ನು ಇವತ್ತು ಮಾಡಿಕೊಂಡು ಯಥಾ ಪ್ರಕಾರ ಸರಿಜೋಡಿ ಕಲಾವಂತರು ಒಂದು ಹಾಡ ಹಾಡ್ಯಾರ. ಯಾವ ಮಂಗಳ ಚಂಡಿಕ ಪ್ರಕೃತ ಕಲೆಯಿಂದ ಮಂಗಳ ಚಂಡಿಕ ಅಲ್ಲ, ಸಾರಿ ಏನೋ ಮಾತಾಡಕತ್ತಿ ನೋಡು. ವಿಷಯ ಎಲ್ಲರೂ ಹೋಗ್ಬಾರ್ದು. ಪಾರ್ವತಾದೇವಿ ನಿಲಿಗೇರಿ ಬೆಟ್ಟಕ್ಕೆ ಹೋಗಿ ತಪಸ್ಸು ಮಾಡ್ತಿದ್ಲತ್ತ. ತಪಸ್ಸು ಮಾಡು ಕಾಲಕ್ಕೆ ಶಂಕರಿ ದೇವಿ ಜಡಿ ಒಳಗೆ ರೌದ್ರಿ ಶಕ್ತಿ ಹುಟ್ಟಿ ಬಂದಾಳ. ರೂರು ಅಂತಕ್ಕಂಥ ದೈತ್ಯನ ಸಂಹಾರ ಮಾಡಿ ಶಾಂತಿ ಕೊಟ್ಟಾಳತ್ತ. ನೋಡಿಲ್ಲಿ ಇನ್ನ ಸೃಷ್ಟಿ ಇಲ್ಲ, ಪಾಲನ ಇಲ್ಲ, ಪೋಷಣೆ ಇಲ್ಲ, ಸಂವಾರ ಚಾಲು ಆಗಿಬಿಟ್ಟದ ಅವ್ರದ್ದು. ಚಾಲು ಮಾಡಿ ಯಾವ ಪಾಳ್ಯಕ್ಕೆ ಯಾವ್ದು ಹಾಡ ಆಡ್ಬೇಕು, ಏನು ಬಳಸಬೇಕಂತಕ್ಕಂಥದ್ದು ಲಕ್ಷ್ಯದಲ್ಲಿ ಇರ್ಬೇಕಾಗ್ತದಮ್ಮ. ಹಸುವಾಗಿರ್ಕಿಲ್ಲ ಅವರು ಎದರ ಸಲುವಾಗಿ ಸಂವಾರ ಮಾಡಿದ್ರು, ಯಾಕೆ ಸಂವಾರ ಮಾಡೋದನ್ನ ಸುರುವಿಗೆ ಚಲೋ ಮಾಡ್ಯಾರ ಅಂತಕ್ಕಂಥದ್ದು ನಮ್ಮ ವಾದ ಐತಿ. ಹೌದು. ಅಲ್ಲಿ ಇನ್ನೊಂದು ಮಾತು ಏನಪ್ಪಾ ಅಂತಂದ್ರ, ಯಾವ ನಿಲಗೇರಿ ಬೆಟ್ಟಕ್ಕೆ ಹೋಗಿ ತಪಸ್ಸು ಮಾಡೋ ಕಾಲಕ್ಕ ಇವ್ರವ್ವ ನಮ್ಮಪ್ಪ ಶಿವಣ್ಣನ ಕುರಿತು ತಪಸ್ಸು ಮಾಡ್ಯಾಳ, ನಮ್ಮಪ್ಪನ ನಾಮಸ್ಮರಣೆ ಮಾಡ್ಯಾಳ. ಮತ್ತು ಪಾರ್ವತಾದೇವಿ ಹೆಚ್ಚಿನಕ್ಕಾಗಿದ್ರ ಅಕ್ಕಿಗಿಂತ ಹೆಚ್ಚಿನವ್ರ ಅವ್ರ ಅವ್ವಗಳಿದ್ರ ಅಂತವ್ರ ನಾಮಸ್ಮರಣೆ ಹಾಕಿ ಮಾಡ್ಬೇಕಾಗಿತ್ತು. ಮತ್ತೆ ನಮ್ಮ ಅಪ್ಪ ಹೆಚ್ಚಿನವ ಅನ್ನೋದ್ರ ಸಲುವಾಗಿ ನಮ್ಮ ಅಪ್ಪನ ನಾಮಸ್ಮರಣೆ ಮಾಡ್ಯಾಳು. ಹೌದು. ಏನ ಅವ್ ನಾಮಸ್ಮರಣೆ ಮಾಡಿ ತಾ ಹೆಚ್ಚಿನ ಕೆಣಸ್ಕೊಳಕ್ ಹೋಗ್ಯಾಳು. ಇದು ಎರಡನೇ ವಿಷಯ. ಇದು ಎರಡನೇದು. ಇನ್ನು ಮೂರನೇದೇನಪ್ಪಾ ಅಂತಂದ್ರೆ ಅಲ್ಲಿ ತಪಸ್ಸು ಮಾಡಿದ್ಲು, ವರ ಆಯ್ತು. ರೂರು ಅಂತಕ್ಕಂಥ ದೈತ್ಯನ ಸಂಹಾರ ಮಾಡಕ್ಕೆ ರೌದ್ರಿ ಶಕ್ತಿ ಹುಟ್ಟಿ ಬಂದ್ಲು, ದೈತ್ಯನ ಮರ್ದನ ಮಾಡಿದ್ಲು. ಈಗ ಎಲ್ಲಾರು ಬಂದು ಕೂತೀವಿ, ನಾವು ಕಾರ್ಯಕ್ರಮಕ್ಕೆ ಭಾಗಿಯಾಗಿವಿ. ಹೌದಿಲ್ಲ? ಹೌದು. ಹಂಗ ಹೊತ್ತೇರೋ ಮಟ್ಟ ಕಾರ್ಯಕ್ರಮ ಕೇಳ್ತೀವಿ, ಮಾಡ್ತೀವಿ. ಹೌದು. ಹೊತ್ತೇರಿದ್ರು ಕೂಡ ಹೊಟ್ಟಿಗೆ ಪ್ರಸಾದ ಅನ್ನೋದು ಇಲ್ಲಪ್ಪ ಅಂತಂದ್ರ ಹಂಗೈತ್ರ ಊಟ ಮಾಡಿರ್ಬೇಕಲ್ಲ ಸಮಸ್ಯೆ ಆಕತಿಲ್ಲ. ಸಮಸ್ಯೆ. ಹಂಗ ದೇವಾನು ದೇವತೆಗಳೆಲ್ಲ ಕೂಡಿಕೊಂಡು ದೈತ್ಯನ ಸಂಹಾರ ಮಾಡಿದ್ರು. ಮೊದಲು ಬಾಕ್ರಿ ಆಮೇಲೆ ಚಕ್ರಿ ಸಂಹಾರ ಮಾಡಿ ಶಾಂತಿ ಅಂತಕ್ಕಂಥದ್ದು ಸಿಕ್ತು. ಆದ್ರೆ ಹೊಟ್ಟಿಗೆ ಊಟ ಕೊಡು ತಾಯಿ ಅಂತೇಳಿ ಪಾರ್ವತಿ ಬಲ್ಲಿ ಬೇಡಕ್ ಹೋದಾಗ ಊಟ ಕೊಡಾಕ ನನ್ನ ಕೈಲಿ ಆಗಂಗಿಲ್ಲ, ಅಲ್ಲಿ ಪರಮಾತ್ಮ ಕೂತಾನಲ್ಲಿ ಹೋಗಿ ಬೇಡ್ರಿ, ಅವ ಊಟಕ್ಕೆ ಹಾಕ್ತಾನ ಅಂತ ಪಾರ್ವತಿ ಹೇಳಳು. ಇಲ್ಲಿ ನಿಮಗ್ ಹುಟ್ಸೋದು ಗುರ್ತಾಯ್ತು, ಕೊಲ್ಲೋದು ಗುರ್ತಾಯ್ತು. ಹೌದು.
ಹೊಟ್ಟಿಗೆ ಹಸಿದವರಿಗೆ ಅನ್ನ ಹಾಕಕ್ಕೆ ಯಾಕೆ ನಿಮ್ಮ ಕೈಲಿ ನೇಗಲಿಲ್ಲ ಹಸಿದಿರ್ತಕ್ಕಂಥ ಮಕ್ಕಳಿಗೆ ಅನ್ನ ನೀವು ಹಾಕಿಲ್ಲಪ್ಪ ಅಂತಂದ್ರೆ ನಿಮಗೆ ಹೆಂಗೆ ಹೆಚ್ಚಿನವ್ರು ಅನ್ನೋದು ಹೌದು ಅಂತಕ್ಕಂಥ ವಾದದ ತಮ್ಮ ಇನ್ನು ಮುಂದಿನ ಪಾಳ್ಯದಿಂದ ಒಮ್ಮೆ ಮಾತಾಡೋದು ಬೇಡ ಮುಂದಿನ ಪಾಳ್ಯದಿಂದ ಗಂಡ ಮಗ ಹೆಂಗೆ ಶ್ರೇಷ್ಠ ಗಂಡ ಮಗ ಹೆಂಗೆ ಹೆಚ್ಚಿನ ಒಣಸ್ಕೊಂಡಾನ ಓಕೆ ಸರ್ ಮುಗಿಸಕ್ಕೆ ಬಂದೀವಿ ಅದಕ್ಕೆ ಇನ್ನು ಯಥಾ ಪ್ರಕಾರ ಎರಡೇ ನುಡಿ ಎಂದು ನಮ್ದು ಮುಗ್ದೈತ್ರಿ ಸರಿ ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋದ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಗುರುಗಳು ಏನು ನಿರ್ಣಯವನ್ನ ಕೊಡ್ತಾರೆ ಯಾವ ಮಾರ್ಗ ಹಾಕಿ ಕೊಡ್ತಾರ ಆ ಪ್ರಕಾರ ಆ ಮಾರ್ಗದೊಳಗೆ ಹೊತ್ತೇರು ಮಟ್ಟ ಕಾರ್ಯಕ್ರಮ ಮಾಡ್ಬೇಕಾಗ್ಯದ ಹೌದೌದು ಹೌದಿಲ್ಲ ಅವ್ರಿಗೂ ಕೂಡ ಚಾನ್ಸ್ ಸಿಗ್ತದ ಏನೇನು ಹೇಳ್ತಾರಲ್ಲ ಅವರ ಅಧೀನದಲ್ಲಿ ಅವರ ಕಾರ್ಯಕ್ರಮದ ರೂಲ್ಸ್ ನಲ್ಲಿ ಹೊತ್ತೊಂಡು ಮಟ್ಟ ಕಾರ್ಯಕ್ರಮ ಮಾಡೋದು ತಿಳ್ಕೊಂಡು ಯಥಾ ಪ್ರಕಾರ ಮತ್ತೊಮ್ಮೆ ದೈವಕ್ಕೆ ಶರಣಾರ್ಥಿಗಳನ್ನು ಅರ್ಪಿಸಿ ಇನ್ನು ಎರಡು ನುಡಿ ಚಾಲಂದು ಸರಿ ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಟ್ಟು ಬಿಡುದು ಗುರುಗಳು ಹಾಕಿದ ಪ್ರಕಾರ ಯಾವತ್ತೂ ದಾಟಿಲ್ರಿ ನಾ ಒಂದೊಂದು ತಂದಲ್ಲಿ ನಮ್ಗೆ ಮನಗಂಡು ಬೇದಾರ ಅವರು ಬರ್ರಿ ನಿಮ್ದಾರ ಚಾಲು ಆಗಲಿ ಬರ್ರಿ ಯಾವ ಇದೇ ಭಾಗದ ಒಬ್ಬ ಕಲಾವಂತರಾಗಿರ್ತಕ್ಕಂಥವ್ರು ಯಾರು ಶಿಂದೋಗಿ ಗ್ರಾಮದಿಂದ ಯೂಟ್ಯೂಬ್ ಅಣ್ಣರ ಜೊತೆ ಬಂದಾರ ಸತತ ನಮ್ಮ ನಿಪ್ನಾಳ ಮ್ಯಾಳಿನೊಳಗ ಹಿನ್ನೆಲೆ ಗಾಯಕರಾಗಿ ಸೇವೆ ಮಾಡ್ತಕ್ಕಂಥವ್ರು ಸ್ವಂತ ಮಾರ್ಗ ಆಡುವಂತ ಒಬ್ಬ ಕಲಾವಿದರು ಇದೇ ಶಿಂದೋಗಿ ಗ್ರಾಮದಿಂದ ಸುರೇಶನ್ನ ಏನೋ ನಮ್ಮ ಅಲ್ಪ ಸೇವೆಯನ್ನು ಕಂಡು 51 ರೂಪಾಯಿ ಕೆಲ ಕಾಣಿಕೆ ಕೊಟ್ಟಾರ ಅವ್ರು ಮಾಡ್ತಕ್ಕಂಥ ಸೇವೆಯಲ್ಲಿ ಭಗವಂತ ಯಶಸ್ವಿಯನ್ನು ಕೊಟ್ಟು ಕಾಪಾಡತ್ತೆ ಬೇಡಿಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಾ ಇದೀವಿ